ಶ್ರೀ ಅಭಯಾಂಜನೇಯ ಸ್ವಾಮಿಯ ಪ್ರಥಮ ವಾರ್ಷಿಕೋತ್ಸವ. ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕೈಂಕರ್ಯ, ಕಲಶಾಭಿಷೇಕ. ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸುವ ಪವಾಡ ಪುರುಷ ಎಂದೇ ಖ್ಯಾತಿಯಾಗಿರುವ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನದ ಪ್ರಥಮ ವಾರ್ಷಿಕೋತ್ಸವ ಕಾರ್ಯಕ್ರಮವು ಬೆಂಗಳೂರು ಗ್ರಾಮಾಂತರ ಬೆಂಡಿಗನಹಳ್ಳಿ ಗ್ರಾಮದಲ್ಲಿ ನಾಳೆ ಅದ್ದೂರಿಯಾಗಿ ಜರುಗಲಿದೆ. ದೇವಸ್ಥಾನದ ವಾರ್ಷಿಕೋತ್ಸವದ ಅಂಗವಾಗಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು, ಕಲಶಾಭಿಷೇಕ ಹಮ್ಮಿಕೊಳ್ಳಲಾಗಿದೆ. ದೇವಸ್ಥಾನವು ಸ್ಥಾಪನೆಯಾದ ದಿನದಿಂದಲೂ ಸಾಕಷ್ಟು ಪವಾಡಗಳನ್ನು ಸೃಷ್ಟಿ ಮಾಡ್ತಾ ಇದ್ದು, ಹೀಗಾಗಿ ವಿಶೇಷ ಸಮಾರಂಭದಲ್ಲಿ ಪಾಲ್ಗೊಳ್ಳಲು ಸುತ್ತಮುತ್ತಲಿನ ಹಾಗೂ ದೂರದೂರಿನ ಭಕ್ತರು ಉತ್ಸುಕರಾಗಿದ್ದಾರೆ. ನೂರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಈ ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗಲಿದ್ದಾರೆ. ಇನ್ನು ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ನೇತೃತ್ವದಲ್ಲಿ ಪ್ರಥಮ ವರ್ಷದ ವಾರ್ಷಿಕೋತ್ಸವದ ತಯಾರಿಯನ್ನ ನಾಳೆ ಅದ್ದೂರಿಯಾಗಿ ನೆರವೇರಿಸ್ತಾ ಇದ್ದು, ನಾಳೆ ನಡೆಯುವಂತಹ ಶ್ರೀ ಅಭಯಾಂಜನೇಯ ಸ್ವಾಮಿ ವಾರ್ಷಿಕೋತ್ಸವಕ್ಕೆ ತಾವೆಲ್ಲರೂ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ರಾಜೀವ್ ಗೌಡ ಮಾಹಿತಿಯನ್ನ ನೀಡಿದ್ದಾರೆ. ನಮಸ್ಕಾರ. ಇವತ್ತು ಶ್ರೀ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನದ ಮೊದಲನೇ ವಾರ್ಷಿಕೋತ್ಸವ ಹಾಗೂ ಇವತ್ತು ನಾವು ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀವಿ. ಇವತ್ತು ಸಂಜೆ ಅಂದರೆ ಶನಿವಾರ ಸಂಜೆ, ಇವತ್ತಿನ ಸಂಜೆ 6 ಗಂಟೆಯಿಂದ ಕಲ್ಯಾಣೋತ್ಸವ ಕಾರ್ಯಕ್ರಮ ರಾತ್ರಿ 9:30 ತನಕ ನಡೆಯುತ್ತೆ. ಅದೇ ರೀತಿ ನಾಳೆ ಬೆಳಗಿನ ಜಾವ 7:30ಯಿಂದ ಮಧ್ಯಾಹ್ನ 12 ಗಂಟೆ ತನಕ ನಾಳೆ ಇಲ್ಲಿ ಹೋಮ ಹವನಗಳು ವಾರ್ಷಿಕೋತ್ಸವದ ಪ್ರಯುಕ್ತ ವಿಶೇಷವಾಗಿ ಎಲ್ಲ ಭಕ್ತಾದಿಗಳು ಬಂದಿಲ್ಲಿ ಹೋದ ವರ್ಷ ನಮ್ಮ ಇಲ್ಲಿ ಒಂದು ಜೀರ್ಣೋದ್ಧಾರ ಕಾರ್ಯಕ್ರಮದಲ್ಲಿ ಭಗವಂತನಲ್ಲಿ ಬಂದು ಒಂದು ಮೊರೆ ಇಟ್ಟು ಹೋಗಿದ್ದರು. ಮುಂದಿನ ವರ್ಷ ಆ ವಾರ್ಷಿಕೋತ್ಸವಕ್ಕೆ ಬರುವಂಥ ಸಂದರ್ಭದಲ್ಲಿ ನಮ್ಮೆಲ್ಲ ಕೋರಿಕೆಗಳು ಈಡೇರಲಿ ಭಗವಂತ, ಬಂದು ಮತ್ತೆ ಪುನರ್ದರ್ಶನ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಎಲ್ಲ ಅರಕೆ ಇಟ್ಟು ಹೋಗಿದ್ರು. ಅದೇ ರೀತಿ ಎಲ್ಲ ಈ ಭಗವಂತನ ಒಂದು ಇದು ತುಂಬಾ ಹೆಚ್ಚಿನ ಒಂದು ಇದಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ನಾನೇ ಎಕ್ಸಾಂಪಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಸಣ್ಣ ರೈತಾಪಿ ಕುಟುಂಬದಲ್ಲಿ ನಾನು ಇವತ್ತು ಜನಿಸಿ ಇವತ್ತು ಈ ಭಗವಂತನ ಒಂದು ಸೇವೆ ಸಲ್ಲಿಸುವಂಥ ಭಾಗ್ಯ ಸಿಕ್ಕಿದೆ. ಅದೇ ರೀತಿ ಇವತ್ತು ಒಂದು 1000 ಜನಕ್ಕೆ ಒಂದು ಸೇವೆ ಮಾಡೋ ಭಾಗ್ಯ ಕೂಡ ಭಗವಂತ ಕಲ್ಪಿಸ್ಕೊಟ್ಟಿದ್ದಾರೆ. ಹಂಗಾಗಿ ಈ ಭಗವಂತನಲ್ಲಿ ಶ್ರದ್ಧಾ ಭಕ್ತಿಯಿಂದ ಮೊರೆ ಇಟ್ಟಿದ್ದೇ ಆದರೆ ಖಂಡಿತವಾಗಿಯೂ ಆ ಭಗವಂತ ಒಳ್ಳೇದು ಮಾಡ್ತಾನೆ ಅನ್ನೋ ನಂಬಿಕೆ ನಮ್ಮಲ್ಲಿ ಎಲ್ಲ ನಮ್ಮ ಈ ಸುತ್ತಮುತ್ತಲ ಎಲ್ಲ ಗ್ರಾಮಗಳಲ್ಲೂ ಕೂಡ ಈ ಒಂದು ಪದ್ಧತಿ ಇದೆ. ಹಂಗಾಗಿ ಇವತ್ತು ಸುಮಾರು ಈ ಒಂದು ಕಾರ್ಯಕ್ರಮಕ್ಕೆ ಒಂದು 3,000 ರಿಂದ 4,000 ಜನ ಸೇರುವಂಥ ಒಂದು ನಾವು ಇದಿಟ್ಕೊಂಡಿದ್ದೀವಿ. ಶ್ರೌತಸ್ಮಾರ್ತಾದಿಕಂ ಕರ್ಮ ನಿಖಿಲಂ ಯೇನ ಸೋತ್ರತಂ ತಸ್ಮೈ ಸಮಸ್ತ ವೇದಾರ್ಥವಿದೆ ವಿಘ್ನಸೇ ನಮಃ. ಪ್ರಸನ್ನ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನ, ಬೆಂಡಿಗನಹಳ್ಳಿ, ಬೆಂಗಳೂರು ಪೂರ್ವ ತಾಲೂಕು. ಈ ಅಭಯಾಂಜನೇಯ ಸ್ವಾಮಿ ಕ್ಷೇತ್ರದಲ್ಲಿ, ಈ ಕ್ಷೇತ್ರ ವ್ಯಾಸರಾಯರು ಪ್ರತಿಷ್ಠಾಪನೆ ಮಾಡಿದಂತಹ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಸುಮಾರು ಈ ಕ್ಷೇತ್ರಕ್ಕೆ 800 ವರ್ಷ ಇತಿಹಾಸ ಇದೆ. ಈ ಕ್ಷೇತ್ರದಲ್ಲಿ ಪ್ರತಿ ಶನಿವಾರ ವಿಶೇಷವಾಗಿ ಭಕ್ತ ಮಹಾಶಯರು ಮತ್ತು ಗ್ರಾಮಸ್ಥರ ಒಂದು ಸಂಪೂರ್ಣ ಸಹಕಾರದಿಂದ ಸುಮಾರು ಒಂದು 500 ರಿಂದ 1000 ಜನಕ್ಕೆ ಅನುದಾನ ನಡೆಯುತ್ತೆ. ಮತ್ತು ಪ್ರತಿ ಬರ್ತಂತಹ ಯಾರು ದೇವಸ್ಥಾನಕ್ಕೆ ಬಂದು ದೇವರಲ್ಲಿ ಒಂದು ಪ್ರಾರ್ಥನೆ ಹರಕೆ ಮುಖಾಂತರ ಭಕ್ತಾದಿಗಳು ತಮ್ಮ ಹರಕೆಗಳನ್ನು ಹರಿಸ್ಕೊಂಡು ಹೋಗಿ ತಮ್ಮ ಹರಕೆಗಳು ಪೂರೈಸಿದ ನಂತರ ಬಂದು ಮತ್ತೆ ಸ್ವಾಮಿಯವರಿಗೆ ವಿಶೇಷವಾಗಿ ಫಲ ಪಂಚಾಮೃತ ಅಭಿಷೇಕಗಳು, ವಿಶೇಷ ಉತ್ಸವಗಳು ಮತ್ತು ಅನ್ನದಾನಗಳ ಮುಖಾಂತರ ಸ್ವಾಮಿಗೆ ಹರಕೆಗಳನ್ನು ತೀರಿಸಿಕೊಂಡು ಅವರ ಇಷ್ಟಾರ್ಥಗಳನ್ನು ನೆರವೇರಿಸ್ಕೋತಾ ಇದ್ದಾರೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.